ಬೆಂಗಳೂರಲ್ಲಿ 7.11 ಕೋಟಿ ಅಂದರೆ 7,11,00,000 ರೂಪಾಯಿಯನ್ನ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿಗಳ ಬಂಧನ ಆಗಿದೆಯಲ್ಲ, ಬಂಧನದ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. TV5 ನಲ್ಲಿ ಆರೋಪಿಗಳ ಬಂಧನದ ಎಕ್ಸ್ಕ್ಲೂಸಿವ್ ವಿಡಿಯೋನ ತೋರಿಸ್ತೀವಿ. ಈಗ ಪ್ರಕರಣದ ಕಿಂಗ್ ಪಿನ್ ಝೇವಿಯರ್ ವ್ಯಾಗನಾರ್ ಕಾರನ್ನು ಬಳಕೆ ಮಾಡಿದ್ದ. ಝೇವಿಯರ್ ಆ CMSನ ಮಾಜಿ ಸಿಬ್ಬಂದಿ. ಕಾರ್ ಬಳಕೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ನಂಬರ್ ಪ್ಲೇಟ್ ಇಲ್ಲದ ವ್ಯಾಗನರ್ ಬಳಕೆ ಮಾಡಿದ್ದ. ಅದೀಗ ಪೊಲೀಸರಿಗೆ ಗೊತ್ತಾಗಿದೆ. ಚಿತ್ತೂರಿನಲ್ಲಿ ವ್ಯಾಗನಾರ್ ಕಾರನ್ನು ಚೇಸ್ ಮಾಡಿ ಹಿಡಿದಿದ್ದಾರೆ ಪೊಲೀಸರು. ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಆರೋಪಿಗಳನ್ನು ಚೇಸ್ ಮಾಡಿ ಬಂಧನಕ್ಕೊಳಪಡಿಸಲಾಗಿದೆ. ಅದರ ವಿಡಿಯೋ ನಿಜಕ್ಕೂ ಕೂಡ ಸಿನಿಮಾ ರೀತಿಯಲ್ಲಿ ಕಾಣಿಸುತ್ತೆ. ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ಪಕ್ಕದ ಆಂಧ್ರ ಪ್ರದೇಶ, ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಂಥ ಆರೋಪಿಗಳ ಬೆನ್ನು ಹತ್ತಿದಂಥ ಪೊಲೀಸರು ಅವರ ಅಡ್ರೆಸ್ಸನ್ನು, ಅವರ ವಿಳಾಸವನ್ನು, ಅವರೆಲ್ಲಿದ್ದಾರೆ, ಏನು ಎತ್ತ ಅಂತ ಹೇಳಿ ಲೊಕೇಶನನ್ನು ಟ್ರೇಸ್ ಮಾಡಿ ಅವರನ್ನು ಪತ್ತೆ ಮಾಡಿದ್ದಾರೆ. ಪೊಲೀಸರು ಕಂಡೊಡನೆ ಆತ ಪರಾರಿಯಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಯಾರು? ಝೇವಿಯರ್. ಆದರೆ ಆ ಝೇವಿಯರ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಗೊಳಪಡಿಸಿದ್ದಾರೆ. ಈ ಪ್ರಕರಣದ ಒಂದೊಂದೇ ಆರೋಪಿಗಳು ಪೊಲೀಸರ ಬಲೆಗೆ ಬೀಳ್ತಾ ಇದ್ದಾರೆ. ಪೊಲೀಸರ ಬಂಧನದ ಬಳಿಕ ಝೇವಿಯರ್ ಆಗಲಿ ಇನ್ನೊಬ್ಬರಾಗಲಿ, ಪೊಲೀಸ್ ಪೇದೆ ಆಗಲಿ, ವಿಚಾರಣೆಯಲ್ಲಿ ಅನೇಕ ಅಂಶಗಳನ್ನು ಬಾಯ್ಬಿಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಝೇವಿಯರ್ ಬಳಸಿದ್ದಂಥ ಕಾರ್ ಇದು. ಈ ಕಾರ್ಗೆ ನಂಬರ್ ಪ್ಲೇಟ್ ಇಲ್ಲವೇ ಇಲ್ಲ. ನಂಬರ್ ಪ್ಲೇಟ್ ಇಲ್ಲದ ಕಾರನ್ನು ಬಳಕೆ ಮಾಡಿದ್ದ ಆತ. ಯಾರಿಗೂ ಅನುಮಾನ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಅನೇಕ ರೀತಿಯ ಎಚ್ಚರಿಕೆಯ ಹೆಜ್ಜೆಗಳನ್ನು ಈ ಹಂತದಲ್ಲಿ ಇಟ್ಟಿದ್ರು ಇವನೇ ಝೇವಿಯರ್. ಪೊಲೀಸರ ಕೈಗೆ ಸಿಲುಕಿ ಹಾಕಿಕೊಳ್ಳದಂತೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ಝೇವಿಯರ್ ಹಾಗೂ ಅಣ್ಣಪ್ಪ ನಾಯ್ಕ್ ಇಬ್ಬರು ಕೂಡ ಸ್ನೇಹಿತರಾಗಿದ್ದರು. ವೆಬ್ ಸೀರೀಸನ್ನು ನೋಡ್ತಾ ಇದ್ದರು. ಕಳ್ಳತನ ಮಾಡಿ ದರೋಡೆ ಮಾಡಿ ಶ್ರೀಮಂತರಾಗುವ ಕನಸು ಕಂಡಿದ್ದರು. CMSನ ಮಾಜಿ ಉದ್ಯೋಗಿ ಬೇರೆ ಝೇವಿಯರ್. ಅಣ್ಣಪ್ಪ ನಾಯ್ಕ್ ಪೊಲೀಸ್ ಪೇದೆ. ಇಬ್ಬರ ಕಾಂಬಿನೇಷನ್ನಲ್ಲಿ ವರ್ಕೌಟ್ ಆಯಿತು. ಕಳ್ಳತನದ ದರೋಡೆಯ ಸ್ಕೆಚನ್ನು ರೂಪಿಸಲಾಯಿತು. ದರೋಡೆ ಮಾಡಿದ ನಂತರದಲ್ಲಿ ಹೇಗೆ ತಪ್ಪಿಸಿಕೊಳ್ಳಬೇಕು ಅಂಥೇಳಿ ಹಲವಾರು ಐಡಿಯಾಗಳನ್ನು ಮಾಡಿಕೊಂಡಿದ್ದರು. ಅದರ ಭಾಗ ಇದು. ವ್ಯಾಗನಾರ್ ಕಾರನ್ನು ಬಳಕೆ ಮಾಡಿ ನಾಪತ್ತೆ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದರ ದೃಶ್ಯ ಇದು ನೋಡ್ತಾ ಇದ್ದೀರಿ. ಚಿತ್ತೂರಿನಲ್ಲಿ ಈ ಕಾರನ್ನು ಓಡಿಸಿಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಅವನನ್ನು ಬಲೆಗೆ ಬೀಳಿಸಿದ್ದಾರೆ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅರೆಸ್ಟ್ ಮಾಡಿದಂಥ ಝೇವಿಯರ್ನನ್ನು ಪೊಲೀಸರೀಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಕರೆತಂದಿದ್ದಾರೆ. 7 ಕೋಟಿ ರೂಪಾಯಿ ದರೋಡೆಯ ಮಾಸ್ಟರ್ ಮೈಂಡ್ ಝೇವಿಯರ್ ಮತ್ತು ಅಣ್ಣಪ್ಪ ನಾಯ್ಕ್. ಅಣ್ಣಪ್ಪ ನಾಯ್ಕನನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಝೇವಿಯರ್ನನ್ನು ಅರೆಸ್ಟ್ ಮಾಡಲಾಗಿದೆ. ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಅವನನ್ನು ವಿಚಾರಣೆಗೆ ಕರೆತರಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಒಂದು ರೀತಿ ವೆಬ್ ಸೀರೀಸ್ ಸಿನಿಮಾ ನೋಡಿದಂಗೆ ಕಾಣಿಸ್ತಾ ಇದೆ. ಇವರು ಮಾಡಿದಂಥ ಪ್ರತಿ ಹಂತದ ಪ್ಲ್ಯಾನ್ಗಳನ್ನು ನೋಡ್ತಾ ಇದ್ದರೆ ಇವನು ಹೇಗೆ ಪತ್ತೆ ಆದ, ಜೊತೆಗೆ ವ್ಯಾಗನಾರ್ ಕಾರ್ ಬಳಕೆ ಮಾಡಿದ್ದು ಈ ಕಳ್ಳತನದ ದರೋಡೆಯ ಭಾಗವೇ ಆಗಿತ್ತಾ? ಮೊದಲೇ ಅದನ್ನು ಯೋಜನೆ ಮಾಡ್ಕೊಂಡಿದ್ರಾ ಇವರು? ಏನು ಪೊಲೀಸ್ ಮೂಲಗಳು ಏನು ಹೇಳ್ತಾ ಇದ್ದಾವೆ ಸಂತೋಷ್? ದಶರಥ್, ಈಗಾಗಲೇ ಪೊಲೀಸ್ ಮೂಲಗಳ ಪ್ರಕಾರ ಈಗಾಗಲೇ ಬಂಧಿತರಾಗಿರುವಂತ ಆರೋಪಿಗಳು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ಗಳು ಅಂತ ಹೇಳಲಾಗ್ತಾ ಇರುವಂತದ್ದು ಪೊಲೀಸ್ ಪೇದೆ ಅಣ್ಣಪ್ಪ ನಾಯ್ಕ್. ಮತ್ತೆ ಹಿಂದೆ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ ಕೇವಲ 4 ರಿಂದ 5 ದಿನ ಮಾತ್ರ CMS ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಂಸ್ಥೆಯಲ್ಲಿ ಕೆಲಸವನ್ನು ಹೇಳದೆ ಬಿಟ್ಟಿದ್ದಂತ ಆರೋಪಿ ಝೇವಿಯರ್ ಏನಿದ್ದಾನೆ. ಆತ ಮತ್ತು ಅವರು ಮೂವರನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ಈ ಮೂವರು ಕೂಡ ಮಾಸ್ಟರ್ ಮೈಂಡ್ಗಳು. ಇದಕ್ಕೆ
ಹಣವನ್ನ ಯಾವ ರೀತಿಯಾಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಪೂರ್ವ ನಿಯೋಜಿತವಾಗಿ ದರೋಡೆಕೋರರನ್ನ ಕರೆಸಿ ಅವ್ರಿಗೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ತಾರೆ. ಅಂದ್ರೆ ಇವರೇ ಮೊದಲು ಯಾರ ಹತ್ರನೂ ಡಿಸ್ಕಸ್ ಮಾಡದೆ ಇವ್ರು ಕೂತ್ಕೊಂಡು ಒಂದು ರೂಟ್ ಪ್ಲಾನ್ ಅನ್ನ ಮೊದಲು ರೆಡಿ ಮಾಡ್ತಾರೆ, ರೆಕ್ಕೆಯನ್ನ ಮಾಡಿಸ್ತಾರೆ. ಸೊ ಯಾವ ತರ ಹೋಗ್ಬೇಕು, ಯಾವ ತರ ಬರಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಅದಕ್ಕೆ ಏನು ಟ್ರಾಫಿಕ್ ಜಾಮ್ ಇರಲ್ಲ, ಸಿಕ್ಕಾಕೊಳ್ಳಲ್ಲ, ಇವೆಲ್ಲವನ್ನು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ನ ಅನ್ವಯ ಮೊದಲು ಹೈಜಾಕ್ ಮಾಡಿದ ತಕ್ಷಣ CMS ಸರ್ವಿಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳನ್ನ ಅವರ ಮೊಬೈಲ್ಗಳನ್ನ ಎತ್ಕೊಳ್ಬೇಕು, ಅಲ್ಲಿರುವಂತ DVR ನ ಎತ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಬಂದು ಹೋಗಿರೋ ಎಲ್ಲಾ ಚಾರೆ ಮತ್ತು ಮಾಹಿತಿಗಳು, ದೃಶ್ಯಗಳು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇವರಿಗೆ ಮೊದಲೇ ಒಂದು ತಯಾರಿಯನ್ನ ಮಾಡಲಾಗಿರುತ್ತೆ. ಅದರಂತೆ ಹಣ ತೆಗೆದುಕೊಂಡ ನಂತರ ಬೆಂಗಳೂರು ಸಿಟಿಯನ್ನ ದಾಟ್ಲಿಕ್ಕೆ ಶ್ರಮ ಹಾಕೋಬೇಕು. ಬಿಟ್ಟ ನಂತರ ಪೊಲೀಸರನ್ನ ಯಾವ ರೀತಿಯಾಗಿ ದಿಕ್ಕನ್ನ ತಪ್ಪಿಸ್ಬೇಕು, ಯಾಕಂದ್ರೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವೇದೆ ಅಣ್ಣಪ್ಪ ನಾಯಕ್ ಅಂತ ಈತ ಹೇಳ್ಕೊಟ್ಟಿದ್ದ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದರಂತೆ ಏನು ಇಲ್ಲಿಂದ ಸಿಟಿಯನ್ನ ದಾಟಿದ ತಕ್ಷಣ ಒಂದಿಷ್ಟು ಟೀಮ್ಗಳಾಗಿ ಗುಂಪು ಹೊಡೆದೋದ ನಂತರ ಒಂದು ಟೀಮ್ ತಮಿಳುನಾಡು, ಮತ್ತೊಂದು ಟೀಮ್ ಆಂಧ್ರ, ಇನ್ನೊಂದು ಟೀಮ್ ತೆಲಂಗಾಣ, ಇನ್ನು ಕೆಲವರು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಓಡಾಟವನ್ನ ಮಾಡಬೇಕು. ಇದರಿಂದ ಪೊಲೀಸರು ಸಂಪೂರ್ಣವಾಗಿ ಗೊಂದಲಕ್ಕೀಡಾಗಬೇಕು. ಮತ್ತೆ ಈ ಕೃತ್ಯಕ್ಕೆ ಒಂದೇ ಕಾರನ್ನ ಬಳಕೆ ಮಾಡಿದ್ರೆ ಗೊತ್ತಾಗುತ್ತೆ. 10-12 ಕಾರುಗಳನ್ನು ಬಳಸಿದ್ರೆ, ಅಂದ್ರೆ ಮೊದಲು ಆರಂಭದ ಹಂತದಲ್ಲಿ 1-3-4 ಕಾರುಗಳನ್ನ ಬಳಸಬೇಕು, ಅಲ್ಲಿಂದ ಡೈವರ್ಟ್ ಆಗುತ್ತೆ. ಅದಾದ ನಂತರ ಮಧ್ಯದಲ್ಲಿ ಎಲ್ಲೋ ಈ ಕಾರುಗಳನ್ನು ಬಿಟ್ಟು ಮತ್ತೆ ಬೇರೆ ಕಾರುಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗ್ಬೇಕು. ಅದಕ್ಕೂ ಮುಂಚೆ ನಂಬರ್ ಪ್ಲೇಟ್ ಗಳನ್ನ ಬದಲಾವಣೆ ಮಾಡಬೇಕು. ಕೆಲವು ನಂಬರ್ ಪ್ಲೇಟ್ ಗಳನ್ನ ಹಾಕದೆ ಕೂಡ ಯೂಸ್ ಮಾಡಿರುವಂತದ್ದು ಕೂಡ ಪತ್ತೆ ಆಗಿದೆ. ಈ ಎಲ್ಲಾ ಮಾಹಿತಿಗಳನ್ನ ಏನು ಕಲೆ ಹಾಕಿರುವಂತ ಪೊಲೀಸರು ಸದ್ಯ 3 ಬಂಧಿಸಿದ್ರು. ಉಳಿದಂತೆ ಇನ್ನೂ ಕೆಲವು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ರೆ ವಿಚಾರಣೆ ನಡೀತಾ ಇದೆ. ಅವರನ್ನು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಬೇಕಾದ್ರೆ ಅವ್ರನ್ನ ಬಂಧನ ಮಾಡಬಹುದು. ಒಟ್ಟಾರೆ ಇಡೀ ಪ್ರಕರಣದ ಬ್ರೇಕ್ ಥ್ರೂ ಆಗಿರುವಂತದ್ದು 5 ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಕೆಲವೇ ಕ್ಷಣದಲ್ಲಿ ನಗರ ಪೊಲೀಸ್ ಆಯುಕ್ತರ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಇಲ್ಲಿಗೆ ಒಂದಿಷ್ಟು ಹಣವನ್ನು ಕೂಡ, ಒಂದು ಟ್ರಾಲಿ ಬ್ಯಾಗು, ಒಂದು ಪ್ಲಾಸ್ಟಿಕ್ ಚೀಲ, ಮತ್ತೊಂದು ಬ್ಲಾಕ್ ಬ್ಯಾಗ್ ನಲ್ಲಿ ಹಣವನ್ನು ಕೂಡ ತುಂಬಿಕೊಂಡು ಬಂದಿದ್ರು. ಸೊ ಆದ್ರೆ ಅದಕ್ಕೂ ಪತ್ರಿಕಾಗೋಷ್ಠಿ ಆರಂಭವಾದ ನಂತರ ಅದನ್ನ ಇಡುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಎಷ್ಟು ಜನರ ಬಂಧನ ಆಗಿದೆ ಅನ್ನೋ ಕೂಡ ಪೊಲೀಸರು ಅಫಿಷಿಯಲ್ ಆಗಿ ಒಂದು ಮಾಹಿತಿಯನ್ನ ನೀಡುವಂತದ್ದು. ಅದ್ರ ಜೊತೆಗೆ ಇವರನ್ನ ಹೊರತುಪಡಿಸಿ ಇದರಲ್ಲಿ ಯಾರಾದ್ರೂ ಮಾಸ್ಟರ್ ಮೈಂಡ್ಗಳಿದ್ರೆ, ಇನ್ವಾಲ್ವ್ಮೆಂಟ್ಗಳಿತ್ತ, ಯಾಕೆ ಈ ಉದ್ದೇಶ ಏನಿತ್ತು, ಎಲ್ಲಾ ಮಾಹಿತಿಗಳನ್ನು ಕೂಡ ಪೊಲೀಸರು ರಿವೀಲ್ ಮಾಡುವ ಸಾಧ್ಯತೆ ಇರುವಂತದ್ದು. ದಶರಥ್, ಎಷ್ಟೇ ಪ್ಲಾನ್ ಮಾಡಿಕೊಂಡು ಈ ದರೋಡೆ ಮಾಡಿದ್ರು ಕೂಡ ಕಳ್ಳ ಆ ಹೆಜ್ಜೆ ಗುರುತನ್ನು ಹಾಗೆ ಬಿಟ್ಟೋಗಿದ್ದಾನೆ ಅಂತ ಕಾಣಿಸುತ್ತೆ. ಕೆಲವು ಕಡೆ ಹಣದ ಬಾಕ್ಸ್ಗಳನ್ನು ಎಸೆದ್ರು, ಕೆಲವು ಕಡೆ ನಂಬರ್ ಪ್ಲೇಟ್ಗಳನ್ನು ಬದಲಾವಣೆ ಮಾಡಿದ್ರು ಕೂಡ ಆ ಹೆಜ್ಜೆ ಗುರುತು ಅವ್ರು ಸಿಗ್ತಾ ಹೋಯಿತು. ಇವನು ಝೇವಿಯರ್ ಸಿಗಾಕೊಂಡಿದ್ದು ಹೆಂಗೆ ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಈ ಸಂಪರ್ಕಗಳ ಮೇಲೆ ಏನಿರ್ತದೆ, ಇದು ವೆಹಿಕಲ್ಗಳು ಏನಿರ್ತಿದಿರ್ಬೋದು, ಮತ್ತು ಅದ್ರ ಜೊತೆಗೆ ಇಂತಹ ಪ್ರಕರಣಗಳ ಹಿನ್ನೆಲೆಗಳನ್ನ ಪೊಲೀಸರು ನೋಡ್ತಾ ಹೋದಂತ ಸಂದರ್ಭದಲ್ಲಿ CMS ನಲ್ಲಿ ಮೊದಲು ಇಂಥದ್ದೇ 8 ಪ್ರಕರಣಗಳು ದಾಖಲಾಗಿರುತ್ತೆ. ಇಂಥ 8 ಪ್ರಕರಣಗಳಲ್ಲಿ CMS ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳೇ ಯಾರಾದ್ರೂ ಅದರಲ್ಲಿ ಇನ್ವಾಲ್ವ್ಮೆಂಟ್ಗಳಿರ್ತಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಅಂತವ್ರು ಇರ್ಬೋದು. ಅದ್ರ ಜೊತೆಗೆ ತನಿಖಾ ಭಾಗವಾಗಿ ಪೊಲೀಸರು ಎಲ್ಲಾ ಆಯಾಮಗಳ ತನಿಖೆ ಮಾಡುವಂತಾಗ ಇತ್ತೀಚೆಗೆ ಯಾರಾದ್ರೂ CMS ನಲ್ಲಿ ಕೆಲಸಕ್ಕೆ ಸೇರಿದ್ದಿರ್ಬೋದು, ಇಲ್ಲ ಕೆಲಸಕ್ಕೆ ಬಿಟ್ಟೋಗಿರುವಂತವ್ರು ಯಾರಾದ್ರೂ ಇದ್ರ ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾ ಹೋದಂತ ಸಂದರ್ಭದಲ್ಲಿ ಜೇವಿಯರ್ ಏನಿದೆ ಈತನ ಬಗ್ಗೆ ಮಾಹಿತಿ ಸಿಗುತ್ತೆ. ಆತನ ಬಗ್ಗೆ CMS ಅವರು ಕೂಡ ಸಸ್ಪೆಕ್ಟ್ ಅನ್ನ ಮಾಡ್ತಾರೆ. ಸೊ ಅದಾದ ಬಳಿಕ ಆ ಮಾಹಿತಿನ ಆಧಾರವಾಗಿ ಆತನ ಹುಡುಕಾಟವನ್ನು ಮಾಡ್ಲಿಕ್ಕೆ ಪೊಲೀಸರು ಮುಂದಾದಾಗ ಆತ ಎಲ್ಲೂ ಕೂಡ ಪೊಲೀಸರಿಗೆ ಸಿಗೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಅದ್ರ ಬಗ್ಗೆ ಸಾಕಷ್ಟು ಅನುಮಾನ ಇರುತ್ತೆ, ಈತ ಮಾಡಿರ್ಬೋದು, ಇನ್ವಾಲ್ವ್ಮೆಂಟ್ ಇರ್ಬೋದೇನೋ ಅಂತೇಳಿ. ಹೀಗಾಗಿ ಆತನ ಪತ್ತೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಅವನು ಕೂಡ ಸಿಕ್ಕಾಕೊಳ್ತಾನೆ. ಆತನ ಕರ್ಕೊಂಡು ವಿಚಾರಣೆ ಮಾಡುವಂಥದ್ದು. ಅದ್ರ ಜೊತೆಗೆ ಅಶೋಕ ಪಿಲ್ಲರ್ ಹತ್ರ ಏನು ಆಫೀಸರ್ಸ್, ಟ್ಯಾಕ್ಸ್ ಆಫೀಸರ್ಸ್ ಅಂತ ಏನು ಕಾರ್ನಲ್ಲಿ ವೆಗನಾರ್ ಕಾರನ್ನು ಕರ್ಕೊಂಡ್ಬಿಡ್ತಾನೆ, ಅದು JVRಗೆ ಸೇರಿರುವಂತ ಕಾರು ಬಂದು ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಹೋಗುವಂತ ದೃಶ್ಯಾವಳಿಗಳನ್ನು ನೋಡಬಹುದು. ಅದರಲ್ಲಿ ಇವರು ಆರೋಪಿಗಳನ್ನ ಕರ್ಕೊಂಡು ಬಂದಿರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಹೀಗಾಗಿ ಆತನ ನಡೆ, ಆತನ ಹಿನ್ನೆಲೆ ಎಲ್ಲವನ್ನು ಕೂಡ ಪರಿಶೀಲನೆ ಹೋದಂತ ಸಂದರ್ಭದಲ್ಲಿ ಈತನ ಇನ್ವಾಲ್ವ್ಮೆಂಟ್ ಕೂಡ ಗೊತ್ತಾಗಿರುವಂತದ್ದು. ಇನ್ನು ಪೊಲೀಸ್ ಪೇದೆ ಏನಿದ್ದಾನೆ ಈತ ಈ ಹಿಂದೆ ಕೂಡ 2-3 ಪ್ರಕರಣಗಳಲ್ಲಿ ಇದೇ ರೀತಿಯಾಗಿ ಭಾಗಿಯಾಗಿದ್ದ, ಅಮಾನತ್ ಕೂಡ ಆಗಿದ್ದ. ಈತನಿಗೂ ಬಹುತೇಕವಾಗಿ ಇನ್ನೇನು ಇದೊಂದು ಪ್ರಕರಣವನ್ನ ರಾಬರಿಯನ್ನ ಮಾಡಿಕೊಂಡು ಸೆಟ್ಲ್ ಆಗುವ ಯೋಚನೆಯಲ್ಲಿ ಇದ್ದ ಅಂತ ಕಾಣುತ್ತೆ. ಬಟ್ ಪೊಲೀಸರು ಅದನ್ನು ಕೂಡ ಕ್ರ್ಯಾಕ್ ಮಾಡಿರುವಂತದ್ದು. ಯಾವುದೇ ಆರೋಪಿ ಆದ್ರೂ ಕೂಡ ಯಾವುದೇ ಕೃತ್ಯವನ್ನು ಎಸಗಿದ ನಂತರ ಈಗ ಕ್ಲೂಗಳು ಪೊಲೀಸರಿಗೆ ಸಿಗುತ್ತೆ. ಯಾಕಂದ್ರೆ ಟೆಕ್ನಾಲಜಿ ವೈಸ್ ಇರ್ಬೋದು, ಪೊಲೀಸಿಂಗ್ ವೈಸ್ ಇರ್ಬೋದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮೀಡಿಯಾ ಎಲ್ಲ ಮಾಧ್ಯಮಗಳು ಹೆಚ್ಚಾಗಿರುವೇನಲ್ಲಿ ಎಲ್ಲೇ ಹೋದ್ರು ಕೂಡ ಅದರದ್ದು ಒಂದು ವಿಡಿಯೋಗಳು ಸಿಗುತ್ತೆ, ಇಲ್ಲ CC ಕ್ಯಾಮೆರಾ ಫುಟೇಜ್ ಅಲ್ಲಿ ಇರುತ್ತೆ. ಟವರ್ ಡಂಪ್ ಅನ್ನ ಮಾಡ್ಕೊಂಡು ಯಾರ್ಯಾರು ಇಂಟರ್ನಲ್ ಸಂಪರ್ಕದಲ್ಲಿದ್ದಾರೆ ಮತ್ತೆ ಆ ಏರಿಯಾದಲ್ಲಿ ಯಾರ್ಯಾರು ಓಡಾಟವನ್ನು ಮಾಡಿದ್ದಾರೆ, ಈಗ 10 ಹಲವು ಸಾಕ್ಷ್ಯಾಧಾರಗಳು ಕೂಡ ಪತ್ತೆ ಆಗುತ್ತೆ. ಪೊಲೀಸರು ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ವಿವಿಧ ತಂಡಗಳನ್ನಾಗಿ ಮಾಡಿಕೊಂಡು ಬಹುತೇಕವಾಗಿ ಮೊದಲ ದಿನವೇ 18 ಜನ DCPಗಳು ಇದರಲ್ಲಿ ಕೆಲಸವನ್ನ ಮಾಡಿದ್ರು, ಹಿರಿಯ ಅಧಿಕಾರಿಗಳ ಒಂದು ಗೈಡೆನ್ಸ್ ಗಳ ಮೇಲೆ. ಅದ್ರ ಜೊತೆಗೆ ಬೇರೆ ಬೇರೆ ತಂಡಗಳನ್ನ ಮಾಡ್ಕೊಂಡು ತಮಿಳುನಾಡು,
ಆಂಧ್ರ ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಕೂಡ ಹುಡುಕಾಟಗಳನ್ನು ನಡೆಸಿದ್ರು. ಹೀಗಾಗಿ ಪ್ರಕರಣನ ಆದಷ್ಟು ಬೇಗ ಇವ್ರಿಗೆ ಏನು ಕ್ರಾಕ್ ಅನ್ನು ಮಾಡ್ಲಿಕ್ಕೆ ಸುಲಭ ಆಗಿರುವಂತದ್ದು. ಸದ್ಯ 3 ಆರೋಪಿಗಳನ್ನು ಅಧಿಕೃತವಾಗಿ ಬಂಧನ ಮಾಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿದ್ದ ಶ್ರೀಮಂತ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ದರ್ಶನ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಬಿಡಿ ಸರ್, ಸಾಕೇನು ಜಾಸ್ತಿ ಆಯ್ತು. ಹಿಂದೆ ಬರ್ರಿ